Hi friends, welcome to YouTube channel Study Karnataka. This is the part 3 video of the Building and Other Construction Workers Regulation of Employment and Condition of Service Act Karnataka Rules 2006. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನಿಯಂತ್ರಣ ಉದ್ಯೋಗ ಮತ್ತು ಸೇವಾ ಷರತ್ತುಗಳ ಕರ್ನಾಟಕ ನಿಯಮಗಳ ಕಾಯ್ದೆ 2006 ಇದು ಮೂರನೇ ಭಾಗವಾಗಿದೆ. ರೈಟ್, ಇದಕ್ಕಿಂತ ಮೊದಲಾಗಿ ನಾವು 2 ಭಾಗಗಳನ್ನು ನೋಡಿದ್ದೇವೆ. ಆ 2 ಭಾಗಗಳಲ್ಲಿ ಹಲವಾರು ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಇರತಕ್ಕಂಥ ಫ್ಯಾಕ್ಟ್ಸ್ಗಳನ್ನು ಕೂಡ ನೋಡಿದ್ದೇವೆ. ಈ ವಿಡಿಯೋ ಆದಮೇಲೆ ಇಲ್ಲಿಂದ ಮೋಸ್ಟ್ಲಿ 3 ವಿಡಿಯೋಗಳಾದ ಮೇಲೆ ಕಂಪ್ಲೀಟ್ ಸಿಲೆಬಸನ್ನು ನಾವು ಕವರ್ ಮಾಡ್ತೀವಿ. ರೈಟ್, ದೇರ್ ಆರ್ ಓನ್ಲಿ 3 ವಿಡಿಯೋಸ್ ರಿಮೈನಿಂಗ್, after which we will be completing all the syllabus of the KA welfare examination. ಎಕ್ಸಾಮಿನೇಷನ್ಗೆ ಉಪಯುಕ್ತ ಇರತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನಾವು ನೋಡಿದ್ದೇವೆ. ಎಲ್ಲರೂ ರಿವಿಷನ್ ಮಾಡಿ. ಹಾಗೂ ಮುಂದಿನ ವಾರದಲ್ಲಿ ಇದರ ಮ್ಯಾರಥಾನ್ ಸೆಷನನ್ನು ಮೋಸ್ಟ್ಲಿ ಒಂದು 3 ಗಂಟೆಯ ಮ್ಯಾರಥಾನ್ ಸೆಷನ್ ಕಂಪ್ಲೀಟ್ ರಿವಿಷನ್ಗಾಗಿ ಒಂದು ವಿಡಿಯೋವನ್ನು ಮಾಡ್ತೀನಿ, ಯಾರೂ ಮಿಸ್ ಮಾಡಬೇಡಿ. ಐ ವಿಲ್ ಬಿ ಕಂಡಕ್ಟಿಂಗ್ ಅ ಮ್ಯಾರಥಾನ್ ಸೆಷನ್ ಆಫ್ ಮೋಸ್ಟ್ಲಿ 3 hours. ದಟ್ ಈಸ್ ಇಂಪಾರ್ಟೆಂಟ್ for the revision of this complete syllabus of KA welfare officer. And in the upcoming video I will be taking a question of 50 questions MCQs that are important for the examination. ಅಂದರೆ ಈ ಬಿಲ್ಡಿಂಗ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಾಯ್ದೆ 1996, 2006ರ ನಿಯಮಗಳು, 1998ರ ನಿಯಮಗಳು ಹಾಗೂ 1996ನ ಸೆಸ್ ಕಾಯ್ದೆ, ಈ ಎಲ್ಲ ಕಾಯ್ದೆಗಳ ಮೇಲೆ ಒಂದು 50 ಮಾರ್ಕ್ಸಿನ ಕ್ವಶನ್ ಪೇಪರನ್ನು ಮೋಸ್ಟ್ಲಿ ಮುಂದಿನ 2-3 ದಿನಗಳಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ ಹಾಗೂ ಅದರ ಆನ್ಸರ್ಗಳನ್ನು ವಿಡಿಯೋ ಮೂಲಕ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ. ಫಸ್ಟ್ ವಿ ವಿಲ್ ಬಿ ಸೀಯಿಂಗ್ ದ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೋಮ್. ಅಂದರೆ ಮನೆ ನಿರ್ಮಾಣಕ್ಕಾಗಿ ಈಗ ನೀವು ಫಲಾನುಭವಿಯಾಗಿ ನೋಂದಣಿ ಮಾಡಿರ್ತೀರ, ಅಂಥ ಒಬ್ಬ ವ್ಯಕ್ತಿಗೆ ಮನೆ ನಿರ್ಮಾಣಕ್ಕಾಗಿ ಎಷ್ಟು ಸಾಲವನ್ನು ನೀಡುತ್ತಾರೆ? ಈ ಕರ್ನಾಟಕ ರೂಲ್ಸ್ 2006ರ ಪ್ರಕಾರ ಹೂ ಹ್ಯಾಸ್ ಬೀನ್ ಎ ಬೆನಿಫಿಷರಿ ಫಾರ್ ದಿ ಪಾಸ್ಟ್ 5 years ಆ್ಯಂಡ್ ಹೂ ಓನ್ಸ್ ಎ ಲ್ಯಾಂಡ್ ಇನ್ ಹೀಸ್ ನೇಮ್ ಆರ್ ಹೀಸ್ ಸ್ಪೌಸ್ ನೇಮ್. ರೈಟ್, ಅಂದರೆ ಈಗ ಅವನು ಗಂಡ ಆಗಿದ್ದಲ್ಲಿ ಅವನ ಹೆಂಡತಿ ಹೆಸರ ಮೇಲೆ ಯಾವುದಾದ್ರೂ ಜಾಗವಿದ್ದಲ್ಲಿ ಹಾಗೂ ಅವನು ಹಿಂದಿನ 5 ವರ್ಷಗಳ ಕಾಲ ಫಲಾನುಭವಿಯಾಗಿ ಕೆಲಸ ಮಾಡಿದ್ದಲ್ಲಿ ಅವನು ಫಾರ್ಮ್ ನಂಬರ್ 15ರಲ್ಲಿ, ರೈಟ್, ಇಫ್ ಹಿ ಸಬ್ಮಿಟ್ಸ್ ದಿ ಅಪ್ಲಿಕೇಶನ್ ಇನ್ ಫಾರ್ಮ್ ನಂಬರ್ 5, ದೆನ್ ಹಿ ವಿಲ್ ಬಿ ಸ್ಯಾಂಕ್ಷನ್ ಅ ಲೋನ್ ಅಮೌಂಟ್ ಆಫ್ 50,000 rupees. ರೈಟ್, 50,000 ರೂಪಾಯಿಗಳವರೆಗೆ ಅವನಿಗೆ ಸಾಲ ಸಿಗುತ್ತದೆ. ಅಂದರೆ ಯಾರು ಕಳೆದ 5 ವರ್ಷಗಳಿಂದ ಫಲಾನುಭವಿಗಳೇ ಆಗಿದ್ದರು ಮತ್ತು ಅವರ ಹೆಸರಿನಲ್ಲಿ ಅಥವಾ ಅವರ ಹೆಂಡತಿಯ ಹೆಸರಾಗಲಿ ಈ ರೀತಿಯಾದ ಸಂಬಂಧಿಕರ ಹೆಸರಲ್ಲಿ ಭೂಮಿ ಇದ್ದಲ್ಲಿ ಅವರು ಫಾರ್ಮ್ ನಂಬರ್ 15ರಲ್ಲಿ ಯಾವುದೇ ಆದ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅಂಥವರಿಗೆ 50,000 ರೂಪಾಯಿಗಳವರೆಗೆ ಸಾಲವನ್ನು ನೀಡಲಾಗುತ್ತೆ. ಮತ್ತೊಂದು ಏನು ನೆನಪಿಟ್ಕೋಬೇಕಂದ್ರೆ ದ ಇಂಟ್ರೆಸ್ಟ್ ರೇಟ್ ವಿಲ್ ಬಿ 5%. ರೈಟ್, ಬಡ್ಡಿ ದರ 5% ಆಗಿರುತ್ತೆ ಮತ್ತು 10 ವರ್ಷಗಳಲ್ಲಿ ಇದನ್ನು ಪ್ರತಿಯೊಂದು ತಿಂಗಳು ಕಂತನ್ನು ಕಟ್ ಮಾಡಿಕೊಂಡು ನಿಮಗೆ 10 ವರ್ಷಗಳಲ್ಲಿ ಅದನ್ನು ಹಿಂಪಡೆಯಲಾಗುತ್ತದೆ. ನೆಕ್ಸ್ಟ್, ಫಾರ್ ದಿ ಫಸ್ಟ್ 2 ಡೆಲಿವರೀಸ್ ಆಫ್ ವುಮನ್ ಶಿ ವಿಲ್ ಬಿ ಅಸಿಸ್ಟೆಡ್ ವಿತ್ 4,000 rupees. ಅಂದರೆ ಮಹಿಳೆಯರು ಗರ್ಭಿಣಿಯಾಗಿರ್ತಾರಲ್ಲ ಅವರ ಹೆರಿಗೆಗಾಗಿ ಮೊದಲನೇ 2 ಹೆರಿಗೆ, ಇದನ್ನು ನೆನಪಿಟ್ಕೊಳ್ಳಿ, ಮೊದಲನೇ 2 ಕೇವಲ 2 ಹೆರಿಗೆಗಳು, 2 ಡೆಲಿವರಿ, ಮೊದಲನೇ 2 ಹೆರಿಗೆಗಳಿಗಾಗಿ 4,000 ರೂಪಾಯಿಗಳ ಹಣವನ್ನು ಸಹಾಯಧನವಾಗಿ ನೀಡಲಾಗುತ್ತದೆ. ಇವು ಈ ರೀತಿಯಾದ ಫ್ಯಾಕ್ಟ್ಸ್ಗಳನ್ನು ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ದಯಮಾಡಿ ಈ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ಯುನರಲ್ ಎಕ್ಸ್ಪೆನ್ಸಸ್ ವಿಲ್ ಬಿ 2,000 rupees. ಅಂದರೆ ಅಂತ್ಯಕ್ರಿಯೆ ಮಾಡಲಿಕ್ಕಾಗಿ 2,000 ರೂಪಾಯಿ ಸಹಾಯಧನವನ್ನು ನೀಡಲಾಗುತ್ತೆ. ಯಾರಿಗೆ ನೀಡುತ್ತಾರೆ? ಇದನ್ನು ಒಂದು ನಾಮಿನಿಗೆ ನೀಡ್ತಾರೆ. ರೈಟ್, ಅಂಥ ಒಬ್ಬ ವ್ಯಕ್ತಿ ಫಲಾನುಭವಿ ಆಗಿದ್ದರೆ ಅವನು ನಾಮಿನೇಷನನ್ನು ಫಿಲ್ ಮಾಡಿರ್ತಾನೆ, ಅಂಥ ನಾಮಿನಿಗೆ 2,000 ರೂಪಾಯಿ ಹಣವನ್ನು ನೀಡ್ತಾರೆ. ಒಂದು ವೇಳೆ ನಾಮಿನಿ ಇಲ್ಲದೇ ಇದ್ದಲ್ಲಿ ಯಾರು ಅಂತ್ಯಕ್ರಿಯೆ ಮಾಡ್ತಾರಲ್ಲ ಅಂಥ ಒಬ್ಬ ವ್ಯಕ್ತಿಗೆ 2,000 ರೂಪಾಯಿ ನೀಡ್ತಾರೆ. ಈಗ ಒಬ್ಬ ವ್ಯಕ್ತಿ ಫಲಾನುಭವಿ ಆದ ಮೇಲೆ ನಾಮಿನೇಷನ್ನ ಫೈಲ್ ಮಾಡಲಿಕ್ಕೆ ಯಾವ ಫಾರ್ಮ್ ನಂಬರನ್ನು ಯೂಸ್ ಮಾಡ್ತಾನೆ? ಇದನ್ನು ನೀವು ಕಮೆಂಟ್ ಮಾಡಿ, ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್, ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹ್ಯಾಡ್ ಪಾಸ್ಡ್ SSLC ಎಕ್ಸಾಮಿನೇಷನ್ ಆರ್ ಇಟ್ಸ್ ಇಕ್ವಿವೆಲೆಂಟ್, ಅ ಸಮ್ ಆಫ್ ₹700 ಟು ದಿ ಅಪ್ಲಿಕೆಂಟ್ ವಿಲ್ ಬಿ ಗಿವನ್. ಅಂದರೆ ಯಾವುದೇ ಆದ ಒಬ್ಬ ವ್ಯಕ್ತಿಯು ಫಲಾನುಭವಿ ಆಗಿದ್ದು ಹಾಗೂ ಅವನ
ಮಗಳಾಗಲಿ ಅಥವಾ ಮಗವಾಗಲಿ SSLC ಎಕ್ಸಾಮಿನೇಷನನ್ನು ಪಾಸ್ ಮಾಡಿದ್ದಲ್ಲಿ 700 ರೂಪಾಯಿ ಅವನಿಗೆ ಹಣವನ್ನು ನೀಡಲಾಗುತ್ತೆ. ಇದು ಕೇವಲ ಒಂದು ಟೈಮ್ ನೀಡ್ತಾರೆ. ಹಾಗೂ ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹ್ಯಾಡ್ ಪಾಸ್ಡ್ ದಿ PUC ಎಕ್ಸಾಮಿನೇಷನ್ ಆರ್ ಇಟ್ಸ್ ಇಕ್ವಿವೆಲೆಂಟ್, a sum of rupees 1000 will be given to the applicant. Right? SSLC ಎಕ್ಸಾಮಿನೇಷನ್ಗೆ 700 ರೂಪಾಯಿ. ಇದು 2006ರ ನಿಯಮ ಪ್ರಕಾರ, ಇದನ್ನು ನೆನಪಿಟ್ಕೊಳ್ಳಿ. ಕರ್ನಾಟಕ ರೂಲ್ಸ್, ಕರ್ನಾಟಕ ನಿಯಮಗಳು 2006ರ ಪ್ರಕಾರ. ದಿಸ್ ಈಸ್ ಅಕಾರ್ಡಿಂಗ್ ಟು ದಿ ರೂಲ್ಸ್ ಆಫ್ 2006 and this has also been amended in 2015 and the provisions in this 2015 are very different. We will be discussing it in the upcoming slides. Right? ಅಂದರೆ ಇದೇ ನಿಯಮಗಳನ್ನು 2015ರಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಹಣದ ಮೊತ್ತನ್ನು ಅವರು ಆ ತಿದ್ದುಪಡಿಯಲ್ಲಿ ಚೇಂಜ್ ಮಾಡಿದ್ದಾರೆ. ಅದಕ್ಕಾಗಿ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಆದರೆ ಈಗಿನ ಮಟ್ಟಿಗೆ ಇದನ್ನು ನೆನಪಿಟ್ಟುಕೊಳ್ಳಿ. ಒಂದು ವೇಳೆ SSLC ಎಕ್ಸಾಮಿನೇಷನ್ ಪಾಸ್ ಆದಲ್ಲಿ 700 ರೂಪಾಯಿ, PUC ಎಕ್ಸಾಮಿನೇಷನ್ ಪಾಸ್ ಆದಲ್ಲಿ 1000 ರೂಪಾಯಿ. ರೈಟ್? ಕೇವಲ ಇದು ಒಂದು ಟೈಮ್ ನೀಡ್ತಾರೆ. 1000 ರೂಪಾಯಿಯನ್ನು ಹಣವನ್ನು ನೀಡ್ತಾರೆ. ಆ್ಯಂಡ್ ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹೂ ಇಸ್ ಸ್ಟಡಿಂಗ್ ITI ಆರ್ ಡಿಪ್ಲೊಮಾ, ಅ ಸಮ್ ಆಫ್ 2000 rupees. ರೈಟ್? ಒಂದು ವೇಳೆ ITI ಅಥವಾ ಡಿಪ್ಲೊಮಾ ಮಾಡ್ತಿದ್ರೆ ಅಂಥ ಒಬ್ಬ ವ್ಯಕ್ತಿಗೆ 2000 ರೂಪಾಯಿಯನ್ನು ನೀಡ್ತಾರೆ. ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹೂ ಇಸ್ ಸ್ಟಡಿಂಗ್ ದ ಜನರಲ್ ಡಿಗ್ರಿ ಕೋರ್ಸ್, ಅ ಸಮ್ ಆಫ್ rupees 1500. ಅಂದರೆ BA ಆಗಲಿ BCom ಆಗಲಿ ಈ ರೀತಿಯಾದ ಕೋರ್ಸನ್ನು ಮಾಡ್ತಾ ಇದ್ದರೆ ಅಂಥ ಒಬ್ಬ ವ್ಯಕ್ತಿಗೆ, ಅಂದರೆ ಅವನ ಮಕ್ಕಳು ಈ ರೀತಿಯಾದ ಕೋರ್ಸ್ ಮಾಡ್ತಾ ಇದ್ದರೆ ಆ ಫಲಾನುಭವಿಗೆ 1500 ರೂಪಾಯಿಯನ್ನು ಸಹಾಯಧನವಾಗಿ ನೀಡ್ತಾರೆ. ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹೂ ಈಸ್ ಸ್ಟಡಿಂಗ್ ಇನ್ ಪ್ರೊಫೆಷನಲ್ ಕೋರ್ಸ್ ಅಂದರೆ BE ಆಗಲಿ MBBS ಆಗಲಿ ಈ ರೀತಿಯಾದ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ 5000 ರೂಪಾಯಿ ಹಣವನ್ನು ನೀಡ್ತಾರೆ. ಇದನ್ನೇ ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಅರ್ಜಿದಾರರ ಮಗ ಅಥವಾ ಮಗಳು ಒಂದು ವೇಳೆ SSLC ಎಕ್ಸಾಮಿನೇಷನಲ್ಲಿ ಉತ್ತೀರ್ಣರಾದಲ್ಲಿ ಅಂಥವರಿಗೆ 700 ರೂಪಾಯಿ ಕೊಡ್ತಾರೆ. PUC ಎಕ್ಸಾಮಿನೇಷನ್ನಲ್ಲಿ ಅಂದರೆ ಸೆಕೆಂಡ್ PUC ಎಕ್ಸಾಮಿನೇಷನ್ನಲ್ಲಿ ಉತ್ತೀರ್ಣವಾದರೆ 1000 ರೂಪಾಯಿ ಕೊಡ್ತಾರೆ. ITI ಅಥವಾ ಡಿಪ್ಲೊಮಾವನ್ನು ಮಾಡ್ತಾ ಇದ್ದರೆ ಅಂಥವರಿಗೆ 2000 ರೂಪಾಯಿ ನೀಡ್ತಾರೆ. ಮತ್ತು ಸಾಮಾನ್ಯ ಡಿಗ್ರಿ, ರೈಟ್, ಸಾಮಾನ್ಯ ಡಿಗ್ರಿಯನ್ನು ಮಾಡ್ತಾ ಇದ್ದರೆ 1000 ರೂಪಾಯಿ ಸಹಾಯಧನವನ್ನು ನೀಡ್ತಾರೆ. ಹಾಗೂ BE ಆಗಲಿ MBBS ಆಗಲಿ ಈ ರೀತಿಯಾದ ವೃತ್ತಿಪರ ಕೋರ್ಸ್ಗಳನ್ನು ಮಾಡ್ತಾ ಇದ್ದರೆ 5000 ರೂಪಾಯಿ ಹಣವನ್ನು ನೀಡ್ತಾರೆ. ನೆಕ್ಸ್ಟ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ, ದಿಸ್ ಈಸ್ ದಿ ಇನ್ಫಾರ್ಮೇಷನ್ ಅಕಾರ್ಡಿಂಗ್ ಟು ದಿ 2015 ಅಮೆಂಡ್ಮೆಂಟ್. ರೈಟ್? 2015ರಲ್ಲಿ ಈ ನಿಯಮಗಳಿಗೆ ತಿದ್ದುಪಡಿಯನ್ನು ಮಾಡಲಾಯಿತು. ಅದರ ಪ್ರಕಾರ ಫಲಾನುಭವಿಗಳು ಎಷ್ಟು ಹಣವನ್ನು ನೀಡ್ತಾರೆ ಎಂಬುದು ಕೊಟ್ಟಿದ್ದಾರೆ. ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹೂ ಇಸ್ ಸ್ಟಡಿಂಗ್ ಇನ್ ದಿ 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್ ಆ್ಯಂಡ್ 7th ಸ್ಟ್ಯಾಂಡರ್ಡ್, ಇವು ಮೂರು ನೆನಪಿಟ್ಕೊಳ್ಳಿ. ಒಂದು ವೇಳೆ ಆ ಫಲಾನುಭವಿ ಅವನ ಮಗ ಅಥವಾ ಮಗಳು 5ನೇಂತೆ ಆಗಲಿ 6ನೇಂತೆ ಆಗಲಿ ಅಥವಾ 7ನೇಂತೆಯಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇದ್ದರೆ ಅಂಥ ಒಬ್ಬ ವ್ಯಕ್ತಿಗೆ 3000 ರೂಪಾಯಿ ಸಹಾಯಧನವನ್ನು ನೀಡ್ತಾರೆ. ರೈಟ್? ಇಫ್ ಎಟ್ ಆಲ್ he is studying in 5th standard, 6th standard or 7th standard, then the amount of 3000 rupees will be paid. Then if at all the son or a daughter who is studying in 8th standard, a sum of rupees 4000 will be provided. Do remember this. ಒಂದು ವೇಳೆ 8ನೇಂತೆ ಆಗಲಿ 9ನೇಂತೆ ಆಗಲಿ ಅವನು ವ್ಯಾಸಂಗ ಮಾಡ್ತಾ ಇದ್ದರೆ, ಅವನು ಅಥವಾ ಅವಳು ವ್ಯಾಸಂಗ ಮಾಡ್ತಾ ಇದ್ದರೆ 4000 ರೂಪಾಯಿ ಹಣವನ್ನು ನೀಡ್ತಾರೆ. If the son or daughter of the applicant who is studying in SSLC examination or its equivalent, a sum of 6000 rupees will be provided. Right? ಇದನ್ನು ನೆನಪಿಟ್ಕೊಳ್ಳಿ. 2006ರ ನಿಯಮ ಪ್ರಕಾರ ಒಂದು ವೇಳೆ ಅವನು SSLC ಎಕ್ಸಾಮಿನೇಷನ್ ಪಾಸ್ ಆದಲ್ಲಿ 700 ರೂಪಾಯಿ ಕೊಡ್ತಿದ್ರು. ರೈಟ್? ಅದನ್ನೇ 2015ರಲ್ಲಿ ತಿದ್ದುಪಡಿ ಮಾಡಿ ಈಗ SSLC ಎಕ್ಸಾಮಿನೇಷನಲ್ಲಿ ನೀವು ವ್ಯಾಸಂಗ ಮಾಡ್ತಿದ್ರು ಕೂಡ ಹಾಗೂ ನೀವು ಉತ್ತೀರ್ಣವಾದಲ್ಲಿ 6000 ರೂಪಾಯಿ ಸಹಾಯಧನವನ್ನು ನೀಡ್ತಾರೆ. ಆ್ಯಂಡ್ ಇಫ್ ದಿ ಸನ್ or daughter of the applicant who has passed in the first PUC examination or equivalent examination, a sum of 5000 rupees will be provided. SSLCಗೆ 6000 ರೂಪಾಯಿ, ಫಸ್ಟ್ PUCಗೆ 5000 ರೂಪಾಯಿ ಹಾಗೂ ಸೆಕೆಂಡ್ PUC, if at all is second PUC has passed then it is 8000 rupees. ಸೆಕೆಂಡ್ PUCಗೆ 8000 ರೂಪಾಯಿ. If the son or daughter of the applicant who is studying in ITI, a sum of 5000 rupees will be provided. Right? ಒಂದು ವೇಳೆ ITIನಲ್ಲಿ ಕೆಲಸ ಮಾಡ್ತಿದ್ದ ಅಂದರೆ ITIದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರೆ ಅಂಥ ಒಬ್ಬ ಫಲಾನುಭವಿಗೆ 5000 ರೂಪಾಯಿಯನ್ನು ನೀಡ್ತಾರೆ. ನೆಕ್ಸ್ಟ್, ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹೂ ಈಸ್ ಸ್ಟಡಿಂಗ್ ಇನ್ ಡಿಪ್ಲೊಮಾ, ಅ ಸಮ್ ಆಫ್ 6000 rupees ವಿಲ್ ಬಿ ಪ್ರೊವೈಡೆಡ್. 2006ರ ನಿಯಮ ಪ್ರಕಾರ ಹೇಗಿತ್ತು, ITI ಆಗಲಿ ಅಥವಾ ಡಿಪ್ಲೊಮಾ ಆಗಲಿ ಎರಡಕ್ಕೂ ಕೂಡಿ ಒಂದೇ ಮೊತ್ತವನ್ನು ಕೊಡ್ತಾ ಇದ್ರು, ಅದು 2000 ರೂಪಾಯಿ. ಆದರೆ ಇಲ್ಲಿ 2015ರ ನಿಯಮ ಪ್ರಕಾರ ITIನಲ್ಲಿ 5000 ರೂಪಾಯಿ ಕೊಡ್ತಾರೆ ಹಾಗೂ ಒಂದು ವೇಳೆ ಡಿಪ್ಲೊಮಾದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರೆ ಅಂಥ ಒಬ್ಬ ವ್ಯಕ್ತಿಗೆ 6000 ರೂಪಾಯಿ ಹಣವನ್ನು ನೀಡ್ತಾರೆ.
If the son or daughter of the applicant who is studying in the professional course or postgraduate course, a sum of 20,000 rupees will be provided. ಇದನ್ನು ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಅವರು ಪಿ ಜಿ ಮಾಡ್ತಾ ಇದ್ರೆ ಅಂದರೆ MA, MCom, MTech ಈ ರೀತಿಯಾದ ಕೋರ್ಸ್ಗಳನ್ನು ಮಾಡ್ತಾ ಇದ್ರೆ ಒಂದು ಟೈಮಿಗೆ 20,000 ರೂಪಾಯಿ ಹಣವನ್ನು ನೀಡ್ತಾರೆ. ಆ್ಯಂಡ್ if at all a son or daughter of the applicant who is studying in engineering, medical course, the amount of the term fee prescribed by the state government for merit seat for each semester while studying and rupees 2,000 per month as attendance allowance on the basis of the attendance certificate issued by the head of the institute for each semester while studying till the completion of the course. ಅಂದರೆ ಒಂದು ವೇಳೆ ಅವರು BE ಆಗಲಿ MBBS ಅಲ್ಲಿ ಮಾಡ್ತಾ ಇದ್ದರೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಅಂತೆ ಅವರಿಗೆ ಹಣವನ್ನು ಸಹಾಯ ಮಾಡ್ತಾರೆ. ಇದನ್ನು ಪ್ರತಿ ತಿಂಗಳಿಗೆ ಪ್ರತಿ ಸೆಮಿಸ್ಟರ್ನ ಪ್ರತಿ ತಿಂಗಳಲ್ಲಿ ಕೊಡ್ತಾರೆ. ಹಾಗೂ ಇದನ್ನು ಇವರು ಅಟೆಂಡೆನ್ಸ್ ಅಲವೆನ್ಸ್ ಅಂತ ಕೊಡ್ತಾರೆ. ಅಂದರೆ ನೀವು ಯಾವುದೇ ಆದ ಕ್ಲಾಸ್ ನಡೀತಿರ್ಬೇಕಾದ್ರೆ ಅಲ್ಲಿ ನೀವು ಹಾಜರಾಗಿದ್ದ ಕಾರಣಕ್ಕಾಗಿ ನಿಮಗೆ ಕೊಡ್ತಾರೆ. ನೆಕ್ಸ್ಟ್, ಇಫ್ ದಿ ಸನ್ ಆರ್ ಡಾಟರ್ ಆಫ್ ದಿ ಅಪ್ಲಿಕೆಂಟ್ ಹೂ ಇಸ್ ಸ್ಟಡಿಂಗ್ ಇನ್ PhD ಕೋರ್ಸ್ ಅ ಸಮ್ ಆಫ್ rupees 20,000, ರೈಟ್. ಈಗ ಡಾಕ್ಟರೇಟ್ಸ್ ಪಡ್ಕೋಬೇಕೆಂದು PhD ಮಾಡ್ತಾ ಇರ್ತಾರೆ. ಅಂಥ ಒಬ್ಬ ವ್ಯಕ್ತಿ ಇದ್ದಲ್ಲಿ ಅಂಥವರಿಗೆ 20,000 ರೂಪಾಯಿ ಹಣವನ್ನು ನೀಡ್ತಾರೆ. ದ ಅಮೌಂಟ್ ಅಂಡರ್ ಸಬ್ ರೂಲ್ ಶಾಲ್ ಬಿ ಸ್ಯಾಂಕ್ಷನ್ಡ್ ಇಫ್ ದಿ ಫಾಲೋಯಿಂಗ್ ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್. ಅಂದರೆ ಇಂಥ ಮೊತ್ತಗಳನ್ನು ಯಾವಾಗ ಸ್ಯಾಂಕ್ಷನ್ ಮಾಡ್ತಾರೆ ಅಂದರೆ a minimum of 1 year be completed from the date of registration of the applicant to the date of his application. ಅಂದರೆ ಈಗ ಒಂದು ವೇಳೆ ಅವನು ಜನವರಿ 2023ರಲ್ಲಿ ಫಲಾನುಭವಿ ಆಗಿದ್ದಲ್ಲಿ ಅವನು ಜನವರಿ 2024ರಿಂದ ಅಂಥ ಮೊತ್ತವನ್ನು ಪಡೆಯಬಹುದು. ಹಾಗೂ ಓನ್ಲಿ 2 children of a registered construction workers, ರೈಟ್. ಈಗ ಯಾವುದೇ ಆದ ವ್ಯಕ್ತಿ ಫಲಾನುಭವಿ ಆಗಿದ್ದಲ್ಲಿ ಅವನಿಗೆ 3 ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ. ಆಗ ಅವನಿಗೆ ಕೇವಲ 2 ಮಕ್ಕಳಿಗೆ ಇಂತಹ ಹಣವನ್ನು ಸಹಾಯ ಮಾಡಲಾಗುತ್ತೆ. ನೆಕ್ಸ್ಟ್, ಮೆಡಿಕಲ್ ಅಸಿಸ್ಟೆನ್ಸ್ ಆಫ್ 400 rupees ಫಾರ್ ದಿ ಫಸ್ಟ್ 5 days. ವಾಟ್ ಹ್ಯಾಪನ್ಸ್ ಇಫ್ ಇಟ್ ಆಲ್ ದೇರ್ ಇಸ್ ಎನಿ ಹಜಾರ್ಡಸ್ ಥಿಂಗ್ ಹ್ಯಾಪನ್ ಇನ್ ದಿ ಕನ್ಸ್ಟ್ರಕ್ಷನ್ ಸೈಟ್ ಆರ್ ಆನ್ ದಿ ಕನ್ಸ್ಟ್ರಕ್ಷನ್ ಸೈಟ್, ದೆನ್ he is admitted to the hospital, right. A person is admitted to the hospital. In this condition, the board will provide a medical assistance of 400 rupees for the first 5 days. For the first 5 days, it will be 400 rupees. And 50 rupees for the remaining days to a maximum limit of 2,000 rupees. That means on 6th day or 7th day or 8th day, like this, it will be provided 50 rupees each day. And the total amount should not exceed 2,000 rupees. That means it should be less than or equal to 2,000 rupees. Do remember this. ಅಂದರೆ ಯಾವುದೇ ಆದ ಒಂದು ಅಪಘಾತ ಸಂಭವಿಸಿದಲ್ಲಿ, ನೀವು ಕಟ್ಟಡ ಅಥವಾ ನಿರ್ಮಾಣ ಕೆಲಸದಲ್ಲಿ ಕಾರ್ಯ ಮಾಡುವಾಗ ಯಾವುದೇ ಒಂದು ಅಪಘಾತ ಸಂಭವಿಸಿದಲ್ಲಿ ನಿಮ್ಮನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಈ ನಿಯಮಗಳು ಏನು ಹೇಳುತ್ತಂದರೆ ನಿಮಗೆ ಮೊದಲನೇ 5 ದಿನಗಳಿಗಾಗಿ 400 ರೂಪಾಯಿ, ಪ್ರತಿ ದಿನಕ್ಕೆ 400 ರೂಪಾಯಿ ಅಂತೆ ಮೊದಲ 5 ದಿನ 400 ರೂಪಾಯಿ ಕೊಡ್ತಾರೆ. ಅದಾದಮೇಲೆ ಉಳಿದ ದಿನಗಳಿಗೆ 50 ರೂಪಾಯಿಗಳು ಪ್ರತಿ ದಿನದಂತೆ, ಅಂದರೆ ಈಗ 6ನೇ ದಿನ ಆಗಲಿ 7ನೇ ದಿನ ಆಗಲಿ ಅಥವಾ 8ನೇ ದಿನ ಆಗಲಿ ಈ ರೀತಿ ನೀವು ಎಷ್ಟು ದಿನ ಹಾಸ್ಪಿಟಲ್ನಲ್ಲಿ ಇರ್ತೀರ ಅಷ್ಟು ದಿನಕ್ಕೆ ಪ್ರತಿ ದಿನಕ್ಕೆ 50 ರೂಪಾಯಿನಂತೆ ನಿಮಗೆ ಹಣ ನೀಡ್ತಾರೆ. ಆದರೆ ಈ ಎಲ್ಲ ಕೂಡಿಸಿ ಸಂಗ್ರಹಿಸಿದ ಟೋಟಲ್ ಮೊತ್ತ 2,000 ರೂಪಾಯಿಗಿಂತ ದಾಟಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್, ಫಾರ್ ಪರ್ಮನೆಂಟ್ ಡಿಸೇಬಲ್ಮೆಂಟ್ 1 lakh rupees ವಿಲ್ ಬಿ ಪ್ರೊವೈಡೆಡ್. ಅಂದರೆ ಯಾವುದೇ ಅಪಘಾತನೇ ಸಂಭವಿಸಿದಲ್ಲಿ ನಿಮಗೆ ಕೈ ಮುರಿತು ಅಥವಾ ಕಾಲು ಮುರಿತು ಈ ರೀತಿಯಾಗ ಯಾವುದೇ ಆದ ಒಂದು ದುರ್ಘಟನೆ ನಡೆದಲ್ಲಿ ಆಗ ನಿಮಗೆ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಆಗುತ್ತೆ. ಅಂದರೆ ಶಾಶ್ವತ ಅಂಗವಿಕಲತೆ ಆದಲ್ಲಿ 1 ಲಕ್ಷ ರೂಪಾಯಿಗಳವರೆಗೆ ಮೊತ್ತವನ್ನು ನೀಡ್ತಾರೆ, ರೈಟ್. 1 ಲಕ್ಷ ರೂಪಾಯಿ ಮೊತ್ತವನ್ನು ನಿಮಗೆ ನೀಡಲಾಗುತ್ತೆ. ನೆಕ್ಸ್ಟ್, ಮ್ಯಾರೇಜ್ ಎಕ್ಸ್ಪೆನ್ಸಸ್ ಆಫ್ 5,000 rupees ವಿಲ್ ಬಿ ಪ್ರೊವೈಡೆಡ್. ನೀವು ಮದುವೆ ಮಾಡ್ಕೋತಾ ಇದ್ದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಫಲಾನುಭವಿ ಆಗಿದ್ದಲ್ಲಿ ಅವನು ಮದುವೆ ಮಾಡ್ಕೋತಾ ಇದ್ದರೆ ಅವನಿಗೆ 5,000 ರೂಪಾಯಿವರೆಗೆ ಹಣವನ್ನು ಸಹಾಯ ಮಾಡಲಾಗುತ್ತೆ. ನೆಕ್ಸ್ಟ್, if 500 or more than 500 employees are employed, then the emergency action plan should be provided by the employer with all equipments. ಅಂದರೆ 500 ಅಥವಾ ಅದಕ್ಕಿಂತ ಹೆಚ್ಚಾಗಿ ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಒಬ್ಬ ಉದ್ಯೋಗದಾತನು ಎಲ್ಲ ಸಲಕರಣೆಗಳೊಂದಿಗೆ ಉದ್ಯೋಗದಾತರಿಂದ ತುರ್ತು ಕ್ರಿಯಾ ಯೋಜನೆಯನ್ನು ಒದಗಿಸಬೇಕು. ಈ ತುರ್ತು ಕ್ರಿಯಾ ಯೋಜನೆ ಅಂದ್ರೇನು? ಯಾವುದೇ ಆದ ಒಂದು ಅಪಘಾತನ ಸಂಭವಿಸಿದಲ್ಲಿ ನಿಮಗೆ ಯಾವ ದಾರಿಯಿಂದ ನೀವು ಹೊರಗಡೆ ಹೋಗಬೇಕು, ನಿಮಗೆ ಅಲ್ಲಿ ಆ್ಯಂಬುಲೆನ್ಸ್ ಕೊಟ್ಟಿರಬೇಕು, ಮೆಡಿಕಲ್ ಕಿಟ್ ಕೊಟ್ಟಿರಬೇಕು, ಈ ರೀತಿಯಾದ ಎಲ್ಲ ಫೆಸಿಲಿಟಿಯನ್ನು ಕೊಡಬೇಕೆಂದು ಈ ನಿಯಮಗಳು ಹೇಳುತ್ತೆ. ನೆಕ್ಸ್ಟ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಇದ್ರ ಮೇಲೆ ಪಕ್ಕ ಒಂದು ಕ್ವಶನ್ ಇದ್ದೇ ಇರುತ್ತೆ, ನಿಮಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ಇದನ್ನು ಬಯಟ್ ಹಾಕಿ. ದಟ್ ಈಸ್ ಮ್ಯಾಕ್ಸಿಮಮ್ ವೇಟ್ ದಟ್ ಶುಡ್ ಬಿ ಕ್ಯಾರಿಡ್ ಆ್ಯಸ್ ಪರ್ ದಿ ರೂಲ್ಸ್. ಅಂದರೆ
ನೀವು ಎಷ್ಟು ತೂಕವನ್ನು ನಿಮ್ಮ ತಲೆಯ ಮೇಲಾಗಲಿ ಅಥವಾ ನಿಮ್ಮ ಕೈಯಿಂದಾಗಲಿ ಯಾವುದೇ ಆದ ಒಂದು ಕಟ್ಟಡ ಅಥವಾ ನಿರ್ಮಾಣ ಕೆಲಸದಲ್ಲಿ ಎಷ್ಟು ತೂಕವನ್ನು ನೀವು ಹೊರಬೇಕೆಂದು ಈ ನಿಯಮಗಳು ಹೇಳುತ್ತೆ. ಅಡಲ್ಟ್ ಮ್ಯಾನ್ he should carry a maximum weight of 55 kg. Adult woman, she should carry a maximum weight of 30 kg. And adolescent male should carry a maximum weight of 30 kg. And adolescent female should carry a maximum weight of 20 kg. Now, the question for you is, adult man, right? Who is adult man as per Factories Act of 1948? 1948ರ ಕಾರ್ಖಾನೆಗಳ ಕಾಯ್ದೆ ಪ್ರಕಾರ ಅಡಲ್ಟ್ ಮನುಷ್ಯ ಎಂದರೆ ಯಾರು, ಅಂದರೆ ವಯಸ್ಕರೆಂದರೆ ಯಾರು? ಸೊ ಇದನ್ನು ದಯಮಾಡಿ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದರ ಮೇಲೆ ಪಕ್ಕಾ ಒಂದು ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್, ಹೆಲ್ತ್ ಆ್ಯಂಡ್ ಸೇಫ್ಟಿ ಪಾಲಿಸಿ. ಎವ್ರಿ ಎಸ್ಟಾಬ್ಲಿಷ್ಮೆಂಟ್ ಎಂಪ್ಲಾಯಿಂಗ್ 50 or more building workers shall prepare a written statement of policy in respect of safety and health of building workers and submit the same for the approval to the chief inspector. See, the question can be directly, health and safety policy should be sent for the approval to whom? ಅಂದರೆ ಆರೋಗ್ಯ ಮತ್ತು ಸುರಕ್ಷತೆ ನೀತಿಯನ್ನು ನೀವು ಅನುಮೋದನೆ ಪಡಿಸಲು ಯಾರ ಹತ್ರ ಕಳಿಸಬೇಕೆಂದು ಕೇಳಿದ್ದಲ್ಲಿ ನಿಮ್ಮ ಉತ್ತರ ಚೀಫ್ ಇನ್ಸ್ಪೆಕ್ಟರ್ ಆಗಿರಬೇಕು. ಈ ನಿಯಮಗಳು ಏನು ಹೇಳುತ್ತಂದರೆ, ಒಂದು ವೇಳೆ ನೀವು 50 ಅಥವಾ ಅದಕ್ಕಿಂತ ಹೆಚ್ಚಾಗಿ ಕಾರ್ಮಿಕರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದರೆ, ಅಂದರೆ ಕೆಲಸ ಮಾಡ್ತಿದ್ದರೆ, ಅಂಥ ಒಬ್ಬ ಉದ್ಯೋಗದಾತನು ಆರೋಗ್ಯ ಮತ್ತು ಸುರಕ್ಷತೆ ನೀತಿಗಳನ್ನು ಸಿದ್ಧಪಡಿಸಿ ಅಂಥ ಪ್ರತಿಯೊಂದನ್ನು ಅಲ್ಲಿನ ಚೀಫ್ ಇನ್ಸ್ಪೆಕ್ಟರ್ಗೆ ಅನುಮೋದನೆಗಾಗಿ ಕಳಿಸಬೇಕು. ಆ್ಯಂಡ್ ಸಚ್ ಪಾಲಿಸಿ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಕನ್ನಡ, ಇಂಗ್ಲಿಷ್ ಆ್ಯಂಡ್ ಒನ್ ಲೋಕಲ್ ಲ್ಯಾಂಗ್ವೇಜ್ ವಿಚ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಬೈ ಮೆಜಾರಿಟಿ ಆಫ್ ದಿ ಎಂಪ್ಲಾಯೀಸ್ ಆನ್ ನೋಟಿಸ್ ಬೋರ್ಡ್. ಅಂದರೆ ಅಂಥ ನೀತಿಯನ್ನು ಕನ್ನಡ, ಇಂಗ್ಲಿಷ್ ಮತ್ತು ಬಹುತೇಕ ಉದ್ಯೋಗಿಗಳಿಗೆ ಅರ್ಥವಾಗುವ ಒಂದು ಸ್ಥಳೀಯ ಭಾಷೆಯಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಪ್ರದರ್ಶಿಸಬೇಕು. ಈಗ ನಿಮ್ಮ ಎಕ್ಸಾಮಿನೇಷನ್ ಕೇಳ್ಬೋದು, ಯಾವುದೇ ಆದ ಒಂದು ನೋಟಿಸ್ ಬೋರ್ಡ್ ಮೇಲೆ ಆರೋಗ್ಯ ಮತ್ತು ಸುರಕ್ಷತೆ ನೀತಿಯನ್ನು ಯಾವ ಭಾಷೆಯಲ್ಲಿ ಪ್ರದರ್ಶಿಸಬೇಕೆಂದು ಕೇಳಿದ್ದಲ್ಲಿ ಮೊದಲನೇದಾಗಿ ಅದು ಕನ್ನಡವಾಗಿರಬೇಕು, ಎರಡನೇದು ಇಂಗ್ಲೀಷ್ ಆಗಿರಬೇಕು, ಮತ್ತು ಮೂರನೇದಂದರೆ ಅಲ್ಲಿ ಸ್ಥಳೀಯ ಭಾಷೆ ಆಗಿರಬೇಕು. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, the employer shall ensure that all vehicles used at the construction site of a building or other construction work comply with the requirements of the Motor Vehicle Act of 1988. ಅಂದರೆ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಅಥವಾ ಇತರ ನಿರ್ಮಾಣ ಕಾರ್ಯದಲ್ಲಿ ಬಳಸುವ ಎಲ್ಲ ವಾಹನಗಳು ಮೋಟಾರ್ ವಾಹನಗಳ ಕಾಯ್ದೆ 1988ರ ನಿಯಮಗಳಿಗೆ ಅಗತ್ಯವಿರತಕ್ಕಂಥ ಅನುಗುಣವಾಗಿರಬೇಕೆಂದು ಹೇಳುತ್ತದೆ. ಅಂದರೆ ನೀವು ಯಾವುದೇ ಆದ ಒಂದು ವಾಹನ ಉಪಯೋಗಿಸಿ, ಆದರೆ ಈ ಮೋಟಾರ್ ವಾಹನ ಕಾಯ್ದೆ 1988ರಲ್ಲಿ ಸೆಕ್ಷನ್ 59ರಲ್ಲಿ ಕೊಟ್ಟಿರತಕ್ಕಂಥ ಎಲ್ಲ ನಿಯಮಗಳನ್ನು ಅದು ಪಾಲನೆ ಮಾಡ್ತಿರಬೇಕು. ಯಾವುದೇ ಆದ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂಥ ಒಂದು ವಾಹನವಿದ್ದಲ್ಲಿ ಅಂಥ ವಾಹನವನ್ನು ನೀವು ಬಳಸಬಾರ್ದೆಂದು ಈ ನಿಯಮ ಹೇಳುತ್ತದೆ. ಈಗ ಇದರ ಮೇಲೆ ಕ್ವಶನ್ ಹೇಗೆ ಬರುತ್ತೆ ಅಂದರೆ, ಯಾವುದೇ ಆದ ಒಂದು ಕಟ್ಟಡ ಮತ್ತು ನಿರ್ಮಾಣ ಸ್ಥಳದಲ್ಲಿ ವಾಹನವನ್ನು ಉಪಯೋಗಿಸಬೇಕಾದರೆ ಅದು ಯಾವ ಕಾಯ್ದೆಯ ಪ್ರಕಾರ ನಿಯಮಗಳನ್ನು ಪಾಲಿಸಬೇಕೆಂದು ಕೇಳಿದ್ದಲ್ಲಿ ಅದು ಮೋಟಾರ್ ವೆಹಿಕಲ್ಸ್ ಆ್ಯಕ್ಟ್ ಆಫ್ 1988 ಆಗಿರಬೇಕು. ನೆಕ್ಸ್ಟ್, ಟೆಸ್ಟ್ ಆ್ಯಂಡ್ ಪಿರಿಯಾಡಿಕಲ್ ಎಕ್ಸಾಮಿನೇಷನ್ ಆಫ್ ಲಿಫ್ಟಿಂಗ್ ಅಪ್ಲಯನ್ಸಸ್. ಈಗ ಲಿಫ್ಟಿಂಗ್ ಅಪ್ಲಯನ್ಸಸ್, ವಾಟ್ ಆರ್ ಲಿಫ್ಟಿಂಗ್ ಅಪ್ಲಯನ್ಸಸ್? ಲಿಫ್ಟಿಂಗ್ ಅಪ್ಲಯನ್ಸಸ್ ಆರ್ ನಥಿಂಗ್ ಬಟ್ the instrument that are used such as pulley or else a small lift that is used for carrying the heavy materials for the second, third or fourth or such kind of floors. ಎತ್ತುವ ಉಪಕರಣಗಳು ಪರೀಕ್ಷೆ ಮತ್ತು ನಿಯತಕಾಲಿಕ ಪರೀಕ್ಷೆ. ಅಂದರೆ ಇಲ್ಲಿ ಲಿಫ್ಟಿಂಗ್ ಅಂದರೆ ಎತ್ತುವ, ಅಂದರೆ ಸಾಮಾನುಗಳನ್ನು ಮೇಲೆ ಒಯ್ಯಲಿಕ್ಕೆ ಈ ರೀತಿಯಾದ ಒಂದು ಲಿಫ್ಟ್ ಇರುತ್ತೆ, ಅಥವಾ ಈ ರೀತಿಯಾದ ಒಂದು ಪುಲ್ಲಿ ಇರುತ್ತೆ. ಅಂದರೆ ಇಲ್ಲೊಂದು ಚಕ್ರ ಇರುತ್ತೆ, ಇದರ ಮೂಲಕ ಇಲ್ಲಿ ಒಂದು ಹಗ್ಗವನ್ನು ಬಿಟ್ಟು ಇಲ್ಲಿಂದ ವಸ್ತುಗಳನ್ನು ಮೇಲಕ್ಕೆ ಎಳಿತಾರೆ. ಈ ರೀತಿಯಾದ ಅಪ್ಲಯನ್ಸಸ್ಗಳನ್ನು ನೀವು ಎಷ್ಟು ದಿನಗಳಿಗೊಮ್ಮೆ ಪರೀಕ್ಷೆ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತೆ. ಅಟ್ಲೀಸ್ಟ್ ಒನ್ಸ್ ಇನ್ 5 years, ಡೂ ರಿಮೆಂಬರ್ ದಿಸ್. ಅಂದರೆ ಕನಿಷ್ಠ 5 ವರ್ಷಗಳಿಗೊಮ್ಮೆ ನೀವು ಅದರ ಪರೀಕ್ಷೆಯನ್ನು ಮಾಡಬೇಕು. ಅದು ಸರಿಯಾಗಿ ವರ್ಕ್ ಮಾಡ್ತಾ ಇದೆಯೋ ಇಲ್ಲೋ, ಈ ರೀತಿಯಾದ ಪರೀಕ್ಷೆಗಳನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತೆ. ಈಗ ನಿಮ್ಮ ಎಕ್ಸಾಮಿನೇಷನ್ ಕ್ವಶನ್ ಏನು ಕೇಳ್ತಾರಂದರೆ, ಎಷ್ಟು ದಿನಗಳಿಗೊಮ್ಮೆ ನೀವು ಅದನ್ನು ಪರೀಕ್ಷೆ ಮಾಡಬೇಕೆಂದು ಕೇಳಿದ್ದಲ್ಲಿ ಪ್ರತಿ 5 ವರ್ಷಕ್ಕೆ ಒಂದು ಸಾರಿ. ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, register in the form 25, register in the form number 25 is maintained, and particulars of such test and examinations of lifting appliances, lifting gates,
heat treatments as required under Rule 72 are entered in such register. Right? As we have seen that the examination of lifting appliances is done once in a 5 years. Right? ಅಂದರೆ ಯಾವುದೇ ಆದ ಒಂದು ಉಪಕರಣಗಳ ಪರೀಕ್ಷೆಯನ್ನು ನಾವು ಕನಿಷ್ಠ 5 ವರ್ಷಗಳಿಗೊಮ್ಮೆ ಮಾಡ್ತೀವಿ. ಈಗ ಇಂಥ ಪರೀಕ್ಷೆಯನ್ನು ಈ ಫಾರ್ಮ್ ನಂಬರ್ 25ರಲ್ಲಿ ಅಂದರೆ ನಮೂನೆ ನಂಬರ್ 25ರಲ್ಲಿ ಒಂದು ರಿಜಿಸ್ಟರನ್ನು ಮೇಂಟೈನ್ ಮಾಡಬೇಕು. ಅಂದರೆ ಒಂದು ಬುಕ್ ಇರುತ್ತೆ, ಅದರಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಈ ಪರೀಕ್ಷೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನೀವು ಅದರಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್, ಕ್ವಾಲಿಫಿಕೇಷನ್ ಆಫ್ ಆಪರೇಟರ್ ಆರ್ ಲಿಫ್ಟಿಂಗ್ ವಿಂಚಸ್ ಆಫ್ ಎ ಸಿಗ್ನಲರ್. ಅಂದರೆ ನೀವು ಯಾವುದೇ ಆದ ಒಂದು ಉಪಕರಣ ಅಲ್ಲಿ ಬಳಸ್ತಿರ್ಬೇಕಾದ್ರೆ ಈಗ ಒಂದು ಕ್ರೇನನ್ನು ಬಳಸ್ತೀರ ಅಂತ ಅಂದ್ಕೊಳ್ಳಿ. ರೈಟ್, ಇಲ್ಲಿ ಕ್ರೇನ್ ಇರುತ್ತೆ, ಕ್ರೇನ್ ಬಳಸ್ತೀರ. ಇದನ್ನು ಬಳಸ್ತಕ್ಕಂಥ ಅಂದರೆ ಇದನ್ನು ಡ್ರೈವ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವೇನಿರಬೇಕು, ಅಂದರೆ ಅವನ ಅರ್ಹತೆ ಬಗ್ಗೆ ಈ ನಿಯಮಗಳು ಹೇಳುತ್ತೆ. ಏನು ಹೇಳುತ್ತಂದರೆ ಹೀ ಈಸ್ ಅಬೌವ್ 18 years ಆಫ್ ಏಜ್, ಅಂದರೆ ಅವನು 18 ವರ್ಷಕ್ಕಿಂತ ಹೆಚ್ಚಾಗಿ ಅವನು ವಯಸ್ಸಿರಬೇಕು. ಹೀ ಈಸ್ ಸಫಿಷಿಯೆಂಟ್ಲಿ ಕಾಂಪಿಟೆಂಟ್ ಆ್ಯಂಡ್ ರಿಲಯಬಲ್, ಅಂದರೆ ಸಾಕಷ್ಟು ಸಮರ್ಥ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಯಾಗಿರಬೇಕು. ಹಾಗೂ ಎತ್ತುವ ಉಪಕರಣಗಳ ಕಾರ್ಯಾಚರಣೆಯಲ್ಲಿ ಒಳಗೊಂಡಿರುವ ಅಂತರ್ಗತ ಅಪಾಯಗಳ ಜ್ಞಾನವನ್ನು ಹೊಂದಿರಬೇಕು. ದಟ್ ಈಸ್ ಪೊಸೆಸ್ ದಿ ನಾಲೆಜ್ ಆಫ್ ಇನರ್ಟ್ ಸ್ಕಿಲ್ಸ್ ಇನ್ವಾಲ್ವ್ಡ್ ಇನ್ ದಿ ಆಪರೇಷನ್ ಆಫ್ ದಿ ಲಿಫ್ಟಿಂಗ್ ಅಪ್ಲಯನ್ಸಸ್. ಆ್ಯಂಡ್ ಹಿ ಈಸ್ ಮೆಡಿಕಲಿ ಎಕ್ಸಾಮಿನ್ಡ್ ಪಿರಿಯಾಡಿಕಲಿ ಆಸ್ ಸ್ಪೆಸಿಫೈಡ್ ಇನ್ ಶೆಡ್ಯೂಲ್ 5. ಅಂದರೆ ವೇಳಾಪಟ್ಟಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಈ ಪರಿಷ್ಕೃತ ನಮೂನೆ 5ರಲ್ಲಿ ಅಂದರೆ ಶೆಡ್ಯೂಲ್ 5ರಲ್ಲಿ ಕೊಟ್ಟಿರತಕ್ಕಂಥ ನಿಯಮಗಳ ಪ್ರಕಾರ ಅವನನ್ನು ನಿಯತಕಾಲಿಕವಾಗಿ ವೈದ್ಯಕೀಯವಾಗಿ ಪರೀಕ್ಷಿಸಲಾಗುತ್ತದೆ. ಅಂಥ ಒಬ್ಬ ವ್ಯಕ್ತಿಯನ್ನು ನೀವು ಯಾವುದೇ ಆದ ಒಂದು ಲಿಫ್ಟಿಂಗ್ ವಿಂಚಸ್ ಆಗಲಿ ಅಥವಾ ಅಂಥ ಒಂದು ಉಪಕರಣಗಳನ್ನಾಗಲಿ ಬಳಸಲಿಕ್ಕೆ ಅವಕಾಶ ಕೊಡಬಹುದು. ನೆಕ್ಸ್ಟ್, ಎವ್ರಿ ರನ್ವೇ ಆರ್ ರ್ಯಾಂಪ್ ಫಾರ್ ದ ಯೂಸ್ ಆಫ್ ಟ್ರಾನ್ಸ್ಪೋರ್ಟ್ equipments like trailers, trucks or heavier vehicles has a width of not less than 3.7 meters. ಅಂದರೆ ಈಗ ಇಲ್ಲಿ ಒಂದು ಕಟ್ಟಡ ಕಾರ್ಯ ನಡೀತಾ ಇದೆ, ಇಲ್ಲಿ ಈ ರೀತಿಯಾದ ಒಂದು ನೀವು ಇಲ್ಲೂ ಕಟ್ಟಡ ಇಲ್ಲೂ ನಡೀತಾ ಇದೆ, ಈ ರೀತಿಯಾದ ಎಲ್ಲ ಕಟ್ಟಡಗಳು ನಡೀತಾ ಇದೆ. ಈ ಜಾಗದಲ್ಲಿ ನೀವು ಟ್ರಕ್ಕನ್ನು ಹಾಯಿಸ್ತಾ ಇದ್ರೆ ಅಥವಾ ಟ್ರೇಲರನ್ನು ಹಾಯಿಸ್ತಾ ಇದ್ರೆ, ಅಂದರೆ ಇಟ್ಟಂಗಿ ಆಗಲಿ ಕಡಿ ಆಗಲಿ ಈ ರೀತಿಯ ಸಾಮಾನುಗಳನ್ನು ತರಲಿಕ್ಕೆ ನೀವು ಬಳಸ್ತಿದ್ರೆ, ಅವ್ರು ಏನು ಹೇಳ್ತಾರೆ ಅಂದರೆ ಈ ಜಾಗವು ಮಿನಿಮಮ್ ಆಗಿ 3.7 meters ಇರಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಈ ರೀತಿ ಕ್ವಶನ್ ಕೇಳ್ತಾರೆ. ಎಷ್ಟು ವಿಡ್ತ್ ಇರಬೇಕಂತ ಕೇಳ್ತಾರೆ, ಅಂದರೆ ಎಷ್ಟು ಅಡಾಗಲಿರಬೇಕಂತ ಕೇಳ್ತಾರೆ. ಆಗ ನಿಮ್ಮ ಉತ್ತರ 3.7 meters ಆಗಿರಬೇಕು. ನೆಕ್ಸ್ಟ್, ಜನರಲ್ ಸೇಫ್ಟಿ. Every employer shall ensure at a construction site of building or other construction workers that every vehicle or earth moving equipment is equipped with silencers, tailgate, tail lights, power and hand brakes, reversing alarm, search light for forward and backward movement. Right? Andre, that means whenever a construction work is going on, and if at all you are using heavy vehicles there, then it should have silencer, right, from which the exhaust gas is emitted. It should have tail lights. What are tail lights? We will see in the next slide. Power and handbrake should be there, reversing alarm should be there, and search light for forward as well as backward movement. ಸಾಮಾನ್ಯ ಸುರಕ್ಷತೆ ಬಗ್ಗೆ ಏನು ಹೇಳುತ್ತಂದರೆ ಪ್ರತಿಯೊಬ್ಬ ಉದ್ಯೋಗದಾತನು ಕಟ್ಟಡ ನಿರ್ಮಾಣ ಸ್ಥಳ ಅಥವಾ ಇತರ ನಿರ್ಮಾಣ ಕೆಲಸದಲ್ಲಿ ಪ್ರತಿಯೊಂದು ವಾಹನ ಅಥವಾ ಭೂಮಿಯ ಮೇಲೆ ಚಲಿಸುವ ಉಪಕರಣಗಳ ಮೇಲೆ ಏನೆಲ್ಲ ಅಳವಡಿಸಬೇಕು. ಮೊದಲನೇದಾಗಿ ಸೈಲೆನ್ಸರ್ಗಳು ಬೇಕು, ರೈಟ್. ಎಲ್ಲಿಂದ ಎಕ್ಸಾಸ್ಟ್ ಹೋಗುತ್ತೆ ಅದಕ್ಕೆ ಒಂದು ಸೈಲೆನ್ಸರ್ ಕಂಪಲ್ಸರಿ ಇರಲೇಬೇಕು ಆ ವಾಹನಕ್ಕೆ. ಎರಡನೇದಾಗಿ ಟೇಲ್ ಲೈಟ್ಸ್, ರೈಟ್. ಅಂದರೆ ಟೇಲ್ ಲೈಟ್ಸ್ ಅಂದರೆ ಇದನ್ನು ಟೇಲ್ ಲೈಟ್ಸ್ ಎಂದು ಕರೀತಾರೆ. ಅಂದರೆ ನೀವು ಬ್ರೇಕ್ ಹಚ್ಚಿದಾಗ, ಇಂಡಿಕೇಟರ್ ತೋರಿಸಿದಾಗ ಅಥವಾ ಹಿಂದಿನ ಬೆಳಕು ಬೀಳಬೇಕಾದ್ರೆ ಈ ರೀತಿಯಾದ ಲೈಟ್ಗಳನ್ನು ನೀವು ಕಂಪಲ್ಸರಿ ವಾಹನದ ಮೇಲೆ ಇರಲೇಬೇಕೆಂದು ಹೇಳ್ತಾರೆ. ಮತ್ತೊಂದು ಹೇಳ್ತಾರೆ ಪವರ್ ಬ್ರೇಕ್ಸ್, ಅಂದರೆ ಬ್ರೇಕ್ಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರಬೇಕು. ಹಾಗೂ ಹಿಂದೆ ಮತ್ತು ಮುಂದೆ ಹೋಗಲಿಕ್ಕೆ ಅಲ್ಲಿ ಫೋಕಸ್ ಲೈಟ್ ಇರುತ್ತೆ ನಿಮ್ಮ ಪ್ರತಿಯೊಂದು ಗಾಡಿ ಮೇಲೆ, ಅದು ದೊಡ್ಡ ವಾಹನಗಳ ಮೇಲೆ. ಅಂಥ ಫೋಕಸ್ ಲೈಟ್ಗಳನ್ನು ಕೂಡ ನೀವು ಬಳಕೆ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತವೆ. ಈ ರೀತಿಯಾದ ಮಾಹಿತಿ ಅದಕ್ಕೆ ಕೊಟ್ಟಿದ್ದೇನೆಂದರೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಒಂದು 3 ಆಪ್ಷನ್ ಕೊಟ್ಟು ಇದರಲ್ಲಿ ಯಾವುದೋ ಒಂದು ಆಪ್ಷನ್ ಇರೋದಿಲ್ಲ ಆ ರೀತಿಯನ್ನು ಕೊಟ್ಟಿರ್ತಾರೆ, ರೈಟ್. ಆಗ ನೀವು ಇವೆಲ್ಲ ಆಪ್ಷನ್ಗಳು ಗೊತ್ತಿದ್ದರೆ ಮಾತ್ರ ನೀವು ಆನ್ಸರನ್ನು ಹಾಕ್ಲಿಕ್ಕೆ ಬರುತ್ತೆ. ಯಾಕಂದರೆ ಟೇಲ್ ಲೈಟ್ಸ್ ಅಂತ ಕೊಟ್ಟಂತ ತಿಳ್ಕೊಳ್ಳಿ, ಆಗ ಯಾರಿಗೂ ಅರ್ಥವಾಗೋದಿಲ್ಲ. ಸೊ ಅದಕ್ಕಾಗಿ ನಾನು ಇಮೇಜನ್ನು ತೋರಿಸಿದ್ದೇನೆ. ಟೇಲ್ ಲೈಟ್ಸ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಅ ಬಿಲ್ಡಿಂಗ್ ವರ್ಕರ್ ಹ್ಯಾಂಡ್ಲಿಂಗ್ ಸಿಮೆಂಟ್ ಆರ್ ಕಾಂಕ್ರೀಟ್, right? If at all a building worker is handling cement or concrete, then what are the safety measures that he should use? He should wear close fitting clothes, right? ಅಂದರೆ ನಿಕಟವಾಗಿ ಹೊಂದಿಕೊಳ್ಳುವ ಬಟ್ಟೆಗಳನ್ನು ಅವನು ಧರಿಸಬೇಕೆಂದು ಹೇಳ್ತಾರೆ. ನೆಕ್ಸ್ಟ್, he should
wear the gloves, helmet or hard hat, safety goggles, proper footwear, respirator or mask to protect him from the danger in such handling. ಅಂದರೆ ಅವನು ಗ್ಲೋಸನ್ನು ಧರಿಸಬೇಕು, ಹೆಲ್ಮೆಟ್ ಅಥವಾ ಗಟ್ಟಿಯಾದ ಒಂದು ಟೋಪಿಯನ್ನು ಧರಿಸಬೇಕು, ಸುರಕ್ಷತೆ ಕನ್ನಡಕಗಳನ್ನು ಧರಿಸಬೇಕು, ಸರಿಯಾದ ಪಾದರಕ್ಷಣೆಗಳನ್ನು ಅವನು ಹಾಕಬೇಕು, ಉಸಿರಾಟವಾಡಲು ಅಥವಾ ಮುಖವಾಡವನ್ನು ಅಂಥ ನಿರ್ವಹಣೆಯಲ್ಲಿ ಅಪಾಯದಿಂದ ರಕ್ಷಿಸಲು ಅವನು ಇದನ್ನೆಲ್ಲ ಧರಿಸಬೇಕೆಂದು ಹೇಳುತ್ತೆ. ನೆಕ್ಸ್ಟ್, ಎಕ್ಸ್ಕವೇಷನ್ ಆ್ಯಂಡ್ ಟನಲಿಂಗ್ ವರ್ಕ್ಸ್. ನೋಟಿಫಿಕೇಶನ್ ಆಫ್ ಇಂಟೆನ್ಷನ್ ಟು ಕ್ಯಾರಿ ಔಟ್ ದಿ ಎಕ್ಸ್ಕವೇಷನ್ ಆ್ಯಂಡ್ ಟನಲಿಂಗ್ ವರ್ಕ್. ಅಂದರೆ ಉತ್ಖನನ ಮತ್ತು ಸುರಂಗದ ಕೆಲಸಗಳನ್ನು ಮಾಡಬೇಕಾದರೆ ಅಂಥ ಉತ್ಖನನ ಕೈಗೊಳ್ಳಲು ಉದ್ದೇಶವಿದ್ದಲ್ಲಿ ಅದರ ಒಂದು ಅಧಿಸೂಚನೆ ಅಥವಾ ಅದರ ಒಂದು ಮಾಹಿತಿಯನ್ನು ನೀವು ಯಾರಿಗೆ ಮತ್ತು ಎಷ್ಟು ದಿನದ ಒಳಗಾಗಿ ಸಲ್ಲಿಸಬೇಕೆಂದು ಈ ನಿಯಮಗಳಲ್ಲಿ ಕೊಡಲಾಗಿದೆ. It says that every employer carrying out any excavation or tunneling work at the construction site of building or other construction worker shall within 30 days prior to the commencement of such excavation or tunneling work inform in writing the detailed layout plans, method of construction and schedule of such excavation or tunneling work to the chief inspector of inspection building and construction. ಅಂದರೆ ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಅಥವಾ ಇತರ ನಿರ್ಮಾಣ ಕಾರ್ಯದಲ್ಲಿ ಯಾವುದೇ ಉತ್ಖನನ ಅಥವಾ ಸುರಂಗದ ಕೆಲಸವನ್ನು ನಿರ್ವಹಿಸುವ ಪ್ರತಿಯೊಬ್ಬ ಉದ್ಯೋಗದಾತನು ಅಂಥ ಉತ್ಖನನ ಅಥವಾ ಸುರಂಗ ಕೆಲಸವನ್ನು ಪ್ರಾರಂಭಿಸುವ ಮೊದಲ 30 ದಿನದ ಒಳಗಾಗಿ ಅಂಥ ಒಂದು ಮಾಹಿತಿಯನ್ನು ಹಾಗೂ ಲೇಔಟ್ ಯೋಜನೆಯನ್ನು, ನಿರ್ಮಾಣದ ವಿಧಾನವನ್ನು ಬರವಣಿಗೆಯಲ್ಲಿ ತಿಳಿಸಬೇಕೆಂದು ಈ ನಿಯಮಗಳು ಹೇಳುತ್ತೆ. ಮತ್ತು ಅಂಥ ಉತ್ಖನನ ಅಥವಾ ಸುರಂಗ ಕೆಲಸದ ವೇಳಾಪಟ್ಟಿಯನ್ನು ತಪಾಸಣಾ ಕಟ್ಟಡ ಮತ್ತು ನಿರ್ವಹಣಾ ಮುಖ್ಯ ನಿರೀಕ್ಷಕರಿಗೆ ಒಂದು ಮಾಹಿತಿಯನ್ನು ನೀಡಬೇಕು. ಇಲ್ಲಿ ನೆನಪಿಡಬೇಕೀಗಂದರೆ, ಈಗ ನೀವು ಜನವರಿಯಲ್ಲಿ ಕೆಲಸ ಪ್ರಾರಂಭ ಮಾಡಬೇಕಂತ ಇರ್ತೀರ, ರೈಟ್? ಆಗ ಡಿಸೆಂಬರ್ 1ನೇ ತಾರೀಕಿನಿಂದ ಜನವರಿ 1ನೇ ತಾರೀಕಿನ ಒಳಗಾಗಿ ನೀವು ಇಂಥ ಒಂದು ಮಾಹಿತಿಯನ್ನು ಹಾಗೂ ಅದರ ಲೇಔಟ್ ಪ್ಲ್ಯಾನನ್ನು ಚೀಫ್ ಇನ್ಸ್ಪೆಕ್ಟರ್ಗೆ ಕೊಡಬೇಕೆಂದು ಈ ನಿಯಮಗಳು ಹೇಳುತ್ತವೆ. ನೆಕ್ಸ್ಟ್, ಲಿಫ್ಟ್ ಫಾರ್ ಶಾಫ್ಟ್. ಅಂದರೆ ಶಾಫ್ಟಿಗಾಗಿ ಲಿಫ್ಟಿನ ಬಗ್ಗೆ ಮಾತಾಡುತ್ತೆ. ಎವ್ರಿ ಎಂಪ್ಲಾಯರ್ ಶಾಲ್ ಎನ್ಶ್ಯೂರ್ ಅಟ್ ಎ ಕನ್ಸ್ಟ್ರಕ್ಷನ್ ಸೈಟ್ of a building or other construction work that lift is provided for transport of building workers and materials or articles to an excavation or tunneling work required to descend more than 50 meters in shaft. ಅಂದರೆ ಈ ರೀತಿಯಾದ ಒಂದು ನೀವು ತೆಗ್ಗವನ್ನು ತೊಡಿರ್ತೀರ, ಇಲ್ಲಿ ಯಾವುದೇ ಆದ ಒಂದು ಕಾಲಮನ್ನು ಹಾಕಬೇಕಂತ ಅಂದ್ಕೊಳ್ಳಿ. ಒಂದು ವೇಳೆ ಈ ತೆಗ್ಗ ಈ ಮೇಲಿನಿಂದ ನಿಮಗೆ ವಸ್ತುಗಳನ್ನು ಕೆಳಗೆ ಪೂರೈಕೆ ಮಾಡಬೇಕು, ಆಗ ಈ ಅಂತರ 50 ಮೀಟರ್ಗಳಿಗಿಂತ ಹೆಚ್ಚು ಇದ್ದಲ್ಲಿ ಇಂಥ ಜಾಗದಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಅವರು ಲಿಫ್ಟನ್ನು ಪ್ರೊವೈಡ್ ಮಾಡಬೇಕೆಂದು ಹೇಳುತ್ತದೆ. ಇದು ಸಿಂಪಲ್ ಮೀನಿಂಗ್ ಇದ್ದರು. ನೆಕ್ಸ್ಟ್, ಸಿಗ್ನಲ್ಸ್. ಎವ್ರಿ ಎಂಪ್ಲಾಯರ್ ಶಾಲ್ ಎನ್ಶ್ಯೂರ್ ಅಟ್ ಎ ಕನ್ಸ್ಟ್ರಕ್ಷನ್ ಸೈಟ್ ಆಫ್ ಎ ಬಿಲ್ಡಿಂಗ್ ಆರ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ದ್ಯಾಟ್ ದಿ ಸ್ಟ್ಯಾಂಡರ್ಡ್ ಆಡಿಯೋ ಆರ್ ವಿಡಿಯೋ ಸಿಗ್ನಲ್ಸ್ ಆರ್ ಯೂಸ್ಡ್ ಇನ್ ಎಕ್ಸ್ಕವೇಷನ್ ಆರ್ ಟನಲಿಂಗ್ ವರ್ಕ್ and are conspicuously located or displayed near entrance to the workplace and in such other locations as may be necessary. Right? The simple thing that you need to remember is nothing but the employer should ensure that the standard audio or video signals where the excavation or tunneling work is going on, it should be displayed near entrance of the workplace and in such other locations where it may be necessary. ಅಂದರೆ ಪ್ರತಿಯೊಬ್ಬ ಉದ್ಯೋಗದಾತರು ಅಥವಾ ಇತರ ನಿರ್ಮಾಣ ಕಾರ್ಯದ ಕಟ್ಟಡದ ನಿರ್ವಹಣಾ ಸ್ಥಳದಲ್ಲಿ ಪ್ರಮಾಣಿತ ಆಡಿಯೋ ಅಥವಾ ವಿಡಿಯೋ ಸಿಗ್ನಲ್ಗಳನ್ನು ಅದರ ಮುಖ್ಯ ದ್ವಾರದ ಮೇಲೆ ಅಥವಾ ಯಾವ ಜಾಗದಲ್ಲಿ ಬೇಕು ಅಂಥ ಒಂದು ಜಾಗದಲ್ಲಿ ಈ ಆಡಿಯೋ ಮತ್ತು ವಿಡಿಯೋ ಸಿಗ್ನಲ್ಗಳನ್ನು ಪ್ರದರ್ಶಿಸುವ ಹಾಗೆ ಅವನು ಮಾಡಬೇಕು. ಯೂಸ್ ಆಫ್ ಗ್ಯಾಸಸ್ ಅಂಡರ್ಗ್ರೌಂಡ್. ಒಂದು ವೇಳೆ ನೀವು ಕೆಳಗೆ ಉತ್ಖನನ ಮಾಡ್ತಿರ್ತೀರ, ರೈಟ್? ಇಲ್ಲಿ ಕಾಲಮ್ ಹಾಕಬೇಕಂತ ನೀವೇನಾದರೂ ಯೋಜನೆ ಮಾಡಿದರೆ ಇಲ್ಲಿ ಯಾವ ಅನಿಲಗಳನ್ನು ಬಳಸಬೇಕು ಮತ್ತು ಯಾವುದನ್ನು ಬಳಸಬಾರದು ಇದನ್ನು ಈ ನಿಯಮಗಳಲ್ಲಿ ಕೊಟ್ಟಿದ್ದಾರೆ. ಇಟ್ ಸೇಸ್ ದ್ಯಾಟ್ ಪೆಟ್ರೋಲ್ ಆರ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆರ್ ಎನಿ ಅದರ್ ಫ್ಲೇಮೇಬಲ್ ಸಬ್ಸ್ಟೆನ್ಸಸ್ ಆರ್ ನಾಟ್ ಯೂಸ್ಡ್ ಸ್ಟೋರ್ಡ್ ಇನ್ಸೈಡ್ ದಿ ಟನಲ್ ಎಕ್ಸೆಪ್ಟ್ ವಿತ್ ದಿ ಪ್ರಿಯರ್ ಅಪ್ರೂವಲ್ ಆಫ್ ದಿ ಪ್ರಾಜೆಕ್ಟ್ ಇಂಜಿನಿಯರ್ ಅಂಡರ್ ರೂಲ್ ನಂಬರ್ 109. ಅಂದರೆ ನಿಯಮ 109 ಅಡಿಯಲ್ಲಿ ಯೋಜನಾ ಇಂಜಿನಿಯರ್ನ ಪೂರ್ವ ಅನುಮತಿ ಹೊರತುಪಡಿಸಿ ಸುರಂಗದೊಳಗೆ ಸಂಗ್ರಹಿಸಲಾದ ಪೆಟ್ರೋಲ್ ಅಥವಾ
ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಥವಾ ಯಾವುದೇ ಇತರ ದಹಿಸುವ ವಸ್ತುಗಳನ್ನು ಬಳಸಲಾಗುವುದಿಲ್ಲ ಎಂದು ಈ ನಿಯಮಗಳು ಹೇಳುತ್ತೆ. After the use of petroleum or liquefied petroleum gas or highly inflammable substances referred in clause A, all remaining petroleum or liquefied petroleum gas or highly inflammable substances are removed immediately from such tunnel. And do remember, this is very important, no oxyacetylene gas. Do remember this, oxyacetylene gas is used in a compressed air environment in excavation or tunneling work. ಅಂದರೆ ಉತ್ಖನನ ಅಥವಾ ಸುರಂಗ ಕೆಲಸದಲ್ಲಿ ಸಂಕುಚಿತ ವಾಯು ಪರಿಸರದಲ್ಲಿ ಯಾವುದೇ ಆಕ್ಸಿ ಅಸಿಟಲಿನ್ ಅನಿಲವನ್ನು ಬಳಸಬಾರದೆಂದು ಈ ನಿಯಮ ಹೇಳುತ್ತೆ. ನೆನಪಿಡಬೇಕಾಗಿದ್ದೆ ಅಂದರೆ ಯಾವ ಅನಿಲವನ್ನು ಬಳಸಬಾರದೆಂದು ಕೇಳಿದ್ದಲ್ಲಿ ಇದನ್ನು ನೆನಪಿಟ್ಕೊಳ್ಳಿ, ಆಕ್ಸಿ ಅಸಿಟೈಲಿನ್. Fire extinguisher with vaporizing liquids and high pressure carbon dioxide are not used in tunnels or other confined places. ಆವಿಯಾಗುವ ದ್ರವಗಳು ಮತ್ತು ಹೆಚ್ಚಿನ ಒತ್ತಡ ಇಂಗಾಲದ ಡೈಆಕ್ಸೈಡ್ಗಳೊಂದಿಗೆ ಅಗ್ನಿಶಾಮಕವನ್ನು ಸುರಂಗದ ಒಳಗೆ ಅಥವಾ ಇತರ ಸಮೀಪ ಸ್ಥಳಗಳಲ್ಲಿ ಬಳಸಬಾರದೆಂದು ಈ ನಿಯಮಗಳು ಹೇಳುತ್ತೆ. ನೀವು ನೆನಪಿಡಬೇಕಾಗಿದ್ದೇನೆಂದರೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ವಿತ್ ವೇಪರೈಸಿಂಗ್ ಲಿಕ್ವಿಡ್ಸ್ ಆರ್ ಹೈ ಪ್ರೆಷರ್ ಕಾರ್ಬನ್ ಡೈಆಕ್ಸೈಡ್ ಶುಡ್ ನಾಟ್ ಬಿ ಯೂಸ್ಡ್. Next, this rules also talks about the ventilation. You just remember that the ventilation in any tunnel, it should not be less than 6 cubic meters per minute. Right? The oxygen supply, it should not be less than 6 cubic meters per minute. ಅಂದರೆ ನೀವು ಯಾವುದೇ ಆದ ಒಂದು ಸುರಂಗದಲ್ಲಿ ಗಾಳಿಯನ್ನು ಒದಗಿಸ್ತಾ ಇದ್ದರೆ ತಾಜಾ ಗಾಳಿಯು ಪ್ರತಿ ಕಟ್ಟಡದ ಕೆಲಸಗಾರನಿಗೆ ನಿಮಿಷಕ್ಕೆ 6 ಘನ ಮೀಟರ್ ಸಾಕಾಗುವಷ್ಟು ನೀವು ಅವನಿಗೆ ಗಾಳಿಯನ್ನು ಪೂರೈಕೆ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತೆ. ನೆಕ್ಸ್ಟ್, ವರ್ಕಿಂಗ್ ಟೆಂಪರೇಚರ್. ಇಟ್ ಸೇಸ್ ದ್ಯಾಟ್ ವೆರೆವರ್ ದಿ ವರ್ಕ್ ಈಸ್ ಗೋಯಿಂಗ್ ಆನ್ ಇನ್ ಎನಿ ಆಫ್ ದಿ ಟನಲ್, ಯಾವುದೇ ಆದ ಒಂದು ಸುರಂಗದಲ್ಲಿ ನೀವು ಕೆಲಸ ಮಾಡುತ್ತಿದ್ದಲ್ಲಿ ಅಂಥ ಒಂದು ಸುರಂಗದಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಆಗಿ ಟೆಂಪರೇಚರ್, ದ ಟೆಂಪರೇಚರ್ ಶುಡ್ ನಾಟ್ ಎಕ್ಸೀಡ್ 29 ಡಿಗ್ರಿ ಸೆಲ್ಸಿಯಸ್. ಅಂದರೆ ಅಲ್ಲಿನ ತಾಪಮಾನವು 29 ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಬಾರದೆಂದು ಈ ನಿಯಮಗಳು ಹೇಳುತ್ತೆ. ನಾನು ಭಾಳ ಶಾರ್ಟ್ ಫಾರ್ಮ್ ಆಗಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಈ ಪಾಯಿಂಟ್ಸ್ಗಳನ್ನ ಅಷ್ಟೇ ನೋಟ್ ಮಾಡ್ಕೊಳ್ಳಿ, ಯಾಕಂದರೆ ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳೋದಿಲ್ಲ. ಎಷ್ಟು ಇರಬೇಕು ಟೆಂಪ್ರೇಚರ್? 29 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಇಟ್ ಆಲ್ಸೋ ಸೇಸ್ ದ್ಯಾಟ್ ಇಟ್ ಶುಡ್ ಬಿ ಚೆಕ್ಡ್ ಆರ್ ರೀಚೆಕ್ಡ್ ಫಾರ್ ಎವ್ರಿ 1 ಟೈಮ್ ಇನ್ 4 hours. ಅಂದರೆ ಪ್ರತಿ 4 ಗಂಟೆಗೆ ಒಂದು ಸರ್ತಿ ನೀವು ಅಲ್ಲಿನ ಟೆಂಪ್ರೇಚರನ್ನು ಚೆಕ್ ಮಾಡಬೇಕೆಂದು ಈ ನಿಯಮಗಳು ಹೇಳುತ್ತದೆ. Suitable warning signs are displayed in the compressed air environment at tunneling work for the prohibition of following namely use of alcoholic drinks. It says that in any of the warning signal you should provide this information that you should not use alcoholic drinks, or you should not use and carry of lighters, matches or any other source of ignition. You should not smoke, and at any entry of the person who has consumed alcoholic drinks should be prohibited. ಅಂದರೆ ನೀವು ಶಾರಾಯಿ ಹಾಗೂ ಪಾನೀಯಗಳನ್ನು ಬಳಕೆ ಮಾಡಬಾರ್ದೆಂದು ಎಚ್ಚರಿಕೆಯ ಮೂಲಕ ಇದನ್ನು ಹೇಳಬೇಕು. ಎರಡನೇದಾಗಿ ಲೈಟರ್ಗಳು ಹಾಗೂ ಕಡ್ಡಿಪೆಟ್ಟಿಗೆ ಅಥವಾ ದಹನದ ಇತರ ಮೂಲಗಳ ಬಳಕೆಯನ್ನು ಮಾಡಬಾರದು. ಮೂರನೇದಾಗಿ ಧೂಮಪಾನ ಮಾಡಬಾರದು. ಹಾಗೂ ಯಾವುದೇ ಒಬ್ಬ ವ್ಯಕ್ತಿಯು ಶಾರಾಯನ್ನು ಸ್ವೀಕರಿಸಿದ್ದರೆ ಅಂಥ ಒಬ್ಬ ವ್ಯಕ್ತಿಯನ್ನು ಕೂಡ ನೀವು ಅಲ್ಲಿಗೆ ಅವನಿಗೆ ಹೋಗಲಿಕ್ಕೆ ಅನುಮತಿ ನೀಡಬಾರದೆಂದು ಈ ನಿಯಮಗಳು ಹೇಳುತ್ತದೆ. ನೆಕ್ಸ್ಟ್, ರಂಗ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರಂಗ್ಸ್ ಅಂದರೆ ಏನು? ಈಗ ಮೊದಲು ನೋಡೋಣ. ಇದು ಒಂದು ಏಣಿಯಲ್ಲಿ ಈ ರೀತಿಯಾದ ನಿಮಗೆ ಹತ್ತಲಿಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಅಡ್ಡ ಕಟ್ಟಿಗೆ ಇರುತ್ತಲ್ಲ, ಇದನ್ನು ರಂಗ್ ಎಂದು ಕರೆಯುತ್ತಾರೆ. ಏನು ಹೇಳ್ತಾರೆ ಅಂದರೆ, ಯಾವುದೇ ಆದ ಒಬ್ಬ ವ್ಯಕ್ತಿಯು, ಉದ್ಯೋಗದಾತನು ಯಾವುದೇ ಆದ ಒಂದು ಕೆಲಸದ ಮೇಲೆ ಈ ರಂಗ್ಸ್ಗಳು ಮುರಿದಿದ್ದಲ್ಲಿ ಅಂಥ ಒಂದು every employer shall ensure to construction site of a building or the construction worker that no ladder is used which has missing or defective rung. ಅಂದರೆ ಪ್ರತಿಯೊಬ್ಬ ಉದ್ಯೋಗದಾತನು ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಅಥವಾ ಇತರ ನಿರ್ಮಾಣ ಕಾರ್ಯದಲ್ಲಿ ಕಾಣೆಯಾದ ಅಥವಾ ದೋಷಯುಕ್ತವಾದ ಮೆಟ್ಟಿಲು ಅಥವಾ ಮೊಳೆಗಳು, ಅಂದರೆ ಈ ರೀತಿಯಾದ ಮೊಳೆಗಳು ಎಲ್ಲಾದರೂ ಅಡ್ಡವಿದ್ದಲ್ಲಿ ಇಂಥ ಒಂದು ಏಣಿಯನ್ನು ನೀವು ಯೂಸ್ ಮಾಡಬಾರ್ದು ಎಂದು ಈ ನಿಯಮಗಳು ಹೇಳುತ್ತದೆ.
Next, as I have told in the first slide that we have completed nearly 95% of the syllabus. ನಾವು 95% ಸಿಲೆಬಸನ್ನು ಕವರ್ ಮಾಡಿದ್ದೇವೆ. ಈಗ ಭಾಳ ಆದರೆ 3 ವಿಡಿಯೋಸ್ ಉಳಿದಿವೆ, ರೈಟ್. ಹಾಗೂ ಒಂದು ಮ್ಯಾರಥಾನ್ ವಿಡಿಯೋ ಮಾಡ್ತೀನಿ, ನಿಮಗೆಲ್ಲರಿಗೂ ರಿವಿಷನಲ್ಲಿ ಯೂಸ್ ಆಗುತ್ತೆ, ರೈಟ್. ಇದು ಒಂದು 3 ಗಂಟೆಗಳ ಕಾಲ ಮ್ಯಾರಥಾನ್ ವಿಡಿಯೋ ಇರುತ್ತೆ. ಹಾಗೂ ಇನ್ನು ಮ್ಯಾಕ್ಸಿಮಮ್ ಆಗಿ 3 ವಿಡಿಯೋಸ್ ಬರುತ್ತೆ. ಈ 3 ವಿಡಿಯೋಗಳಲ್ಲಿ ನಾವು ಎಲ್ಲ ಉಳಿದಿರತಕ್ಕಂಥ ಸಂಹಿತೆ ಹಾಗೂ ಕೆಲವು ಇಂಪಾರ್ಟೆಂಟ್ ಕಾಯ್ದೆಗಳನ್ನು ನೋಡ್ತೀವಿ. ಇದು ಬಿಟ್ಟರೆ ಎಕ್ಸಾಮಿನೇಷನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಆಗಿ ಇದರ ಮೇಲೇ ಒಂದು 90 ಕ್ವಶನ್ ಬಂದೇ ಬರುತ್ತೆ. ಸೊ ಎಲ್ಲರೂ ಇದನ್ನು ರಿವಿಷನ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಹಳೆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಪ್ಲೇಲಿಸ್ಟಲ್ಲಿ ಇದೆ, ಆ ಪ್ಲೇಲಿಸ್ಟನ್ನು ಕಂಪ್ಲೀಟಾಗಿ ನೀವು ನೋಡ್ಕೋಬೋದು. ಆ ಪ್ಲೇಲಿಸ್ಟ್ನಲ್ಲಿ ಪ್ರತಿಯೊಂದು ವಿಡಿಯೋನ ಕೊಟ್ಟಿದ್ದೇನೆ. ಹಾಗೂ ಇಲ್ಲಿಯವರೆಗೆ ನಾವು 7 ಮಾಕ್ ಟೆಸ್ಟ್ಗಳನ್ನು ಮಾಡಿದ್ದೇವೆ. ಯಾರೆಲ್ಲ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿಲ್ಲ ಅಂದರೆ ದಯಮಾಡಿ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ. ನೀವು ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.